ಹೆಂಗಿದೆಯಪ್ಪ? ಚಿಲ್ ಇದೆಯಾ? ಆರಾಮಾಗೈತೆ. ಫುಲ್ಲು ಚಿಲ್ ಇದೆ ಎ ಸಿ. ನಂದು ವಿಂಡೋ ಸೀಟು ನಿಂದಿಲ್ಲಿ. ನೋಡಿ ಎಷ್ಟು ಹೈ ಸೆಕ್ಯೂರಿಟಿ ಇದೆ. ಒಂದೊಂದು ಬೋಗಿಗೆ ಒಬ್ಬೊಬ್ರು ಕಮಾಂಡೋನ್ ಕೊಟ್ಟಿದ್ದಾರೆ. ಈ ಒಂದೇ ವಾರ ಟ್ರೈನ್ ಬುಕ್ ಮಾಡಿ ದೊಡ್ಡ ಸಾಹಸ. ಇವತ್ತು ಜುಲೈ 8 ಅಲ್ಲ. ಜುಲೈ 8ಗೆ ಇವತ್ತಿಗೆ 2 ತಿಂಗಳು ಮುಂಚೆ ಬುಕ್ ಮಾಡಿದ್ದು. ಅದು ಬೆಳಗ್ಗೆ 8 ಗಂಟೆಗೆ ಓಪನ್ ಆಗುತ್ತೆ. 8 ಗಂಟೆಗೆ ಓಪನ್ ಆಗಿದ್ದು 8 ಗಂಟೆ 5 ನಿಮಿಷದಲ್ಲಿ ಟಿಕೆಟ್ ಫುಲ್ ಖಾಲಿ. 1200 ಟಿಕೆಟು ಬರೀ 5 ನಿಮಿಷದಲ್ಲಿ ಖಾಲಿ. ಕರೆಕ್ಟ್ 8 ಗಂಟೆಗೆ ಓಪನ್ ಆಗುತ್ತೆ. ನೀವು ಪ್ರೀ ಬುಕ್ ಮಾಡಬೇಕು ಅಂದರೆ ಯಾವುದಾದ್ರೂ ಅಷ್ಟೇ, ನಾರ್ಮಲ್ಲಾಗಿ ರಿಸರ್ವೇಷನ್ ಬುಕ್ ಮಾಡ್ತಿರಲ್ಲ, ಎಲ್ಲ 2 ಮಂತ್ಸ್ ಅರ್ಲಿ ಓಪನ್ ಆಗುತ್ತೆ. ರೈಸು, ದಾಲ್ ಡಿಶ್, ಟೊಮೊಟೊ ಪನ್ನೀರ್, ಏನು ಕರ್ಡ್ ಇರಬೇಕು, ಚಪಾತಿ, ಏನು ಪಲ್ಯ ಇರಬೇಕು, ಕೆಚಪ್ ಒಂದು ಕೊಟ್ಟಿದ್ದಾರೆ, ಪಿಕಲ್ಸ್. ಈಗ ಚೆನ್ನೈ ಬ್ರಿಡ್ಜಿಗೆ ಎಂಟ್ರ್ ಆದ್ವಿ. ಮಳೆ ಬರ್ತೈತೆ. ಜಸ್ಟ್ ಹೇಳಿದ್ವಿ ವೈಷ್ಣವಿ ದೇವಿ ತ್ರಿಕೂಟ್ ಭವನಲ್ಲಿ ಬುಕ್ ಮಾಡಿ. ನೀವು ತ್ರಿಕೂಟ್ ಭವನಲ್ಲಿ ಹೋಗ್ತಾ ಇದೀವಿ ಆಟೋದಲ್ಲಿ. 200 ರೂಪಾಯಿ ಹೇಳ್ತಾನೆ ಬರೀ 3 ಕಿಲೋಮೀಟ್ರಿಗೆ. ತ್ರಿಕೂಟ್ ಭವನ್ ಬಂದ್ವಿ. ನೈಟ್ ಸ್ಟೇ ಆಗಿ ಬೆಳಗ್ಗೆ ತ್ರಿಕೂಟ್ ಭವನಿಂದ ಚೆಕ್ಕಿಂಗಿಗೆ ಬಂದ್ವಿ. ಇಲ್ಲಿ ಎಂಟ್ರೆನ್ಸಲ್ಲೇ ಚೆಕ್ಕಿಂಗು. ತ್ರಿಕೂಟ್ ಭವನ್ ಪಕ್ಕದಲ್ಲೇ RFID ಕಾರ್ಡ್ ಸಿಗತ್ತೆ. ಅಲ್ಲೇ RFID ಕಾರ್ಡ್ ತಗೊಂಡು ಬಂದ್ವಿ. 7:30 ನೋಡಬೇಕು ಎಷ್ಟೊತ್ತಿಗೆ ದರ್ಶನ ಆಗಿ ಕೆಳಗಿಳಿತೀವಿ ಅಂತ. ಕುದುರೆ ಪ್ರೈಸಿಂಗು 600 ಸಮಥಿಂಗ್ ಇದೆ ಗೌರ್ಮೆಂಟ್ ವ್ಯಾಲ್ಯೂ. ಆದರೆ ರಶ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕೇಳ್ತಾರೆ, ಏನು ಮಾಡೋಂಗಿಲ್ಲ. ಅದು ಬ್ಯಾಟ್ರಿ ಗಾಡಿ ತನಕ ಅಷ್ಟೇ. ಬ್ಯಾಟ್ರಿ ಗಾಡಿ ಆನ್ಲೈನ್ ಬುಕ್ ಮಾಡಿದ್ದೆ. ಆ್ಯಕ್ಚುಲಿ 7:30ಗೆ ಸ್ಲಾಟ್ ಬುಕ್ ಮಾಡಿದ್ದು, ಆದರೆ ಇಲ್ಲಿ ಬಿಡೋದು 8 ಗಂಟೆಗೆ. ಸ್ಲಾಟ್ ಓಪನ್ ಆಗೋದು 8 ಗಂಟೆಗೆ. ನಿಮಗೆ ಬುಕ್ ಮಾಡೋದು ಸ್ವಲ್ಪ ಕನ್ಫ್ಯೂಷನ್ ಇದ್ದರೆ ಲಾಸ್ಟ್ ಇಯರ್ ವಿಡಿಯೋ ನೋಡಿ. ಅದರಲ್ಲಿ ರೂಮ್ ಬುಕ್ ಮಾಡೋದು ಮತ್ತು ಬ್ಯಾಟ್ರಿ ಗಾಡಿ ಬುಕ್ ಮಾಡೋದು ಎಲ್ಲ ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಅದು ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಇಲ್ಲಿ ನೋಡಿ ರೈಟ್ ಸೈಡಲ್ಲಿ ಬ್ಲೂ ಕಲರ್ ಬಾಕ್ಸ್ ಇದೆಯಲ್ಲ, ಅದೆಲ್ಲ ಸ್ಮಾರ್ಟ್ ಲಾಕು. ಅಲ್ಲಿ ಸ್ಟಿಕ್ಕರ್ ಹಚ್ಚಿರ್ತಾರೆ, ಸ್ಕ್ಯಾನರು. ಅದು ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿ ಲಾಕರು ನೀವೆಲ್ಲ ಇಡ್ಬೋದು. ಅಲ್ಲಿ 50 ರೂಪೀಸ್ ಚಾರ್ಜು. ದರ್ಶನ ಆಯಿತು. 1 ಅವರ್ ಆಯಿತು ದರ್ಶನ ಆಗೋದಕ್ಕೆ. ಸ್ವಲ್ಪ ರಶ್ ಇತ್ತು, ಹಂಗಾಗಿ 1 ಅವರ್ ಆಯಿತು. ಈಗ ಭೈರವನಾಥಿಗೆ ಹೋಗ್ತಾ ಇದ್ದೀವಿ. ಇದು ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ದೆ, ರೋಪ್ವೇದು. ಎಲ್ಲ ಆನ್ಲೈನ್ ಮಾಡ್ಕೊಂಬಂದರೆ ಬೇಗ ಆಗುತ್ತೆ ದರ್ಶನ ಗಿರ್ಶನ ಎಲ್ಲ. ಹಾಗಾಗಿ ರೋಪ್ವೇನೂ ಆನ್ಲೈನ್ ಮಾಡ್ಕೊಂಬನ್ನಿ. ಇಲ್ಲಾಂದರೆ ಮತ್ತೆ ಅಲ್ಲೂ ಕ್ಯೂವಲ್ಲಿ ನಿಂತ್ಬೇಕು. ಇಲ್ಲಿ ಸಿಗುತ್ತೆ, ಅದಕ್ಕೂ ಕ್ಯೂವಲ್ಲಿ ನಿಲ್ಬೇಕು. ಮತ್ತು ಅದು ಕ್ಯೂವಲ್ಲಿ ನಿಂತ್ಕೊಂಡು ಬಂದು ಮತ್ತು ಇದಕ್ಕೆ ರೋಪ್ವೇ ಹೋಗೋದಕ್ಕೂ ಮತ್ತು ಕ್ಯೂವಲ್ಲಿ ನಿಲ್ಬೇಕಾಗುತ್ತೆ. ಡಬಲ್ ಕೆಲಸ ಆಗುತ್ತೆ ನಿಮಗೆ. ನೋಡಿ ಈಗ ಒಂದೇ ಫ್ರೇಮಲ್ಲಿ ವೈಷ್ಣವಿ ದೇವಿ ಮತ್ತು ಭೈರವನಾಥ್ ಎರಡೂ ಕಾಣಿಸುತ್ತೆ ಒಂದೇ ಫ್ರೇಮಲ್ಲಿ. ಇಲ್ಲಿ ನೋಡಿ ಎದುರುಗಡೆ ಇದೆಯಲ್ಲ ವೈಷ್ಣವಿ ದೇವಿ, ನನ್ನ ಹಿಂದೆ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆಯಲ್ಲ ಅದು ಭೈರವನಾಥ್. ಒಂದೇ ಫ್ರೇಮಲ್ಲಿ ಎರಡೂ ಇದೆ. ಚೆನ್ನಾಗಿದೆ.
ಇಲ್ಲಿ ಭೈರವನಾಥಲ್ಲಿ ಭಾಳ ಚೆನ್ನಾಗಿರುತ್ತೆ. ಕೆಳಗಡೆ ಅಷ್ಟು ಇದಿರಲ್ಲ. ಭೈರವನಾಥಲ್ಲಿ ಏನು ಅಂದರೆ ಅನ್ನ ಫುಲ್ಲು ಬೇಯಿಸ್ತಾರೆ, ಅಲ್ಲಿ ಬೇಯಿಸಲ್ಲ. ಇದ್ ನೋಡಿ, ನಾವು ಬರೋ ಹಿಂದಿನ ದಿನ ಲ್ಯಾಂಡ್ ಸ್ಲೈಡ್ ಆಗಿ ಬಿದ್ದಿರೋದನ್ನೆಲ್ಲ ತೆಗಿತಾ ಇದ್ದಾರೆ, ಕ್ಲೀನ್ ಮಾಡ್ತಾ ಇದ್ದಾರೆ. ಫೋಟೋ ತೆಗೆಸ್ಕೊಳಕ್ ಆಸೆ ಇರೋರು ಈ ಥರ ಸ್ಟುಡಿಯೋಗಳಿರ್ತವೆ ದಾರಿ ಉದ್ದಕ್ಕೂ, ದೇವ್ರ ಪಕ್ಕ ಹೋಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಬೋದು. ಈ ಥರ ಅಮರನಾಥ್, ವೈಷ್ಣವಿ ದೇವಿ, ಡಾಲ್ ಲೇಕಿಂದು ಇವೆಲ್ಲ ಸೆಟ್ ಹಾಕಿರ್ತಾರೆ, ಅದ್ರ ಪಕ್ಕ ನಿಂತ್ಕೊಂಡು ಫೋಟೋ ತೆಗೆಸ್ಕೊಬೋದು. ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಳಗೆ ಬರೋ ಅಷ್ಟರಲ್ಲಿ 3:30 ಆಗಿತ್ತು. ಎಲ್ಲ ರೆಸ್ಟ್ ತೊಗೊಂಡು ರೂಮಿಗೆ ಹೋಗಿ ಮತ್ತೆ ಕೆಳಗೆ ಬಂದ್ವಿ. ಶಿವಮೊಗ್ಗದವ್ರು ಬಂದಿದ್ದರು, ಭಾಳ ಖುಷಿ ಆಯಿತು. 55 ಮೆಂಬರ್ಸ್ ಹತ್ತತ್ರ ಬಂದಿದ್ದರು ಬಸ್ ಮಾಡಿಕೊಂಡು ಅಮರನಾಥಿಗೆ ಹೋಗೋಕ್ಕೆ. ನೆನ್ನೆನೇ ವೈಷ್ಣವಿ ದೇವಿ ಮುಗಿಸ್ಕೊಂಡಿದ್ದಾರೆ, ಈಗ ನಾಳೆ ಬೆಳಗ್ಗೆ ಅಮರನಾಥಿಗೆ ಹೊರಟಿದ್ದಾರೆ. ಸರ್, ಎಲ್ಲರಿಗೂ ನಮಸ್ಕಾರ. ನಾವೆಲ್ಲರೂ ಕೂಡ ಅಮರನಾಥ್ ಯಾತ್ರೆಗೆ ಹೊರಟಿದ್ದೀವಿ ಕರ್ನಾಟಕದಿಂದ. ಆದರೆ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಜಾಸ್ತಿ ಜನ ಇದ್ದಾರೆ. ಬೆಳಗಾಮು, ದಾವಣಗೆರೆ, ಬೆಂಗಳೂರು, ಎಲ್ಲ ಕಡೆ ಹರಿಯಾಣ, ಈ ಥರ ಗ್ರೂಪ್ ಮಾಡಿಕೊಂಡು ಒಂದು 55 ಜನ ಟೋಟಲ್ ಹೊರಟಿದ್ದೀವಿ. ತುಂಬ ಚೆನ್ನಾಗಿ ನಮಗೆ ಯಾತ್ರೆಗೆ ಕರ್ಕೊಂಬಂದಿರ್ತಕ್ಕಂಥವ್ರು ಅದು ಆರ್ಗನೈಸ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎರಡನೇದಾಗಿರ್ತಕ್ಕಂಥದ್ದು ವಿಜಯ್ ಕುಮಾರ್ ಬೇದ್ರಿ ಅವರು ಒಂದು ಟೀಮ್ ಮಾಡಿ ₹1 ಅಪೇಕ್ಷೆ ಇಲ್ಲದೆ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಅದರಲ್ಲಿ ನಾವು ವೈಷ್ಣೋ ದೇವಿನ ಪ್ರವಾಸ ಪರಿಪೂರ್ಣವಾಗಿ ಮುಗಿಸಿದ್ದೀವಿ. ನಾಳೆ ಬೆಳಗಿನ ಜಾವ 5 ಗಂಟೆ ಒಳಗೆ ನಾವು ಇಲ್ಲಿಂದ ಅಮರನಾಥ ಯಾತ್ರೆ ಕೈಗೊಳ್ತಾ ಇದ್ದೀವಿ. ಹಾಗೆ ನಾಳೆ 10ನೇ ತಾರೀಕು ನಾಳೆ ಹೊರಡ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಈ ಟೀಮ್ ಮೇಲೂ ಕೂಡ ಇರಲಿ. ನಮ್ಮ ಏನು ಶಿವಮೊಗ್ಗದ ಜನತೆ, ಇಡೀ ಕರ್ನಾಟಕದ ಜನತೆಗೆ ನಾವು ಏನು ದೇವರಲ್ಲಿ ಒಂದು ಕೋರಿಕೆ ಮಾಡ್ಕೊಂಡು ಬರ್ತಾ ಇದ್ದೀವಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ ಅಂತ ಈ ಸಂದರ್ಭದಲ್ಲಿ ಭಾರತ್ ಮಾತಾ ಕಿ